Okay, so good afternoon, students. Today we are going to start with our second condition. So condition 2. So condition 1 we have gone through and we understood what does it mean. In first condition where price should equal to the marginal cost. In second condition it tells that marginal cost must be non-decreasing at Q0. So I said what happens when it decreases. So I hope you remember. So ಡಿಕ್ರೀಸ್ ಆದ್ರೆ ಏನಾಗುತ್ತೆ ಅಂತ ಹೇಳಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಒಂದ್ ವೇಳೆ Q0 ನಂತರ ಡಿಕ್ರೀಸ್ ಆದ್ರೆ ಏನಾಗುತ್ತೆ? ಮಾರ್ಜಿನಲ್ ಕಾಸ್ಟ್ ಕರ್ವ್ Q0 ನಂತರ ಡಿಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಏನಾಗುತ್ತೆ? ವೆರಿ ಗುಡ್ ವರ್ಷ ಪ್ರಮೋದ್. ಎಸ್, ಇಟ್ ಈಸ್ ಗೋಯಿಂಗ್ ಟು ಅರ್ನ್ ಲಾಸ್. ಯಾಕೆ ನಾವು Q0 ನಂತರ ಇದು ನಾನ್ ಡಿಕ್ರೀಸಿಂಗ್ ಇರ್ಬೇಕಂತ ಹೇಳ್ತೇವೆ? ಬಿಕಾಸ್ ಇಫ್ ವಿ ಸ್ಟಾರ್ಟ್ ಟು ಡಿಕ್ರೀಸ್ ದಟ್ ಮೀನ್ಸ್ ವಿ ಆರ್ ಅರ್ನಿಂಗ್ ಲಾಸ್. ಸೊ ಲಾಸ್ ಅಲ್ಲಿ ಯಾರಾದ್ರೂ ನಾವು ಬಿಸ್ನೆಸ್ ಅನ್ನು ಸ್ಟಾರ್ಟ್ಅಪ್ ಮಾಡ್ಲಿಕ್ಕೆ ಹೋಗ್ತೇವಾ? ನೋ, ವಿ ವಿಲ್ ಸ್ಟಾರ್ಟ್ ಅಪ್ ಅವರ್ ಬಿಸ್ನೆಸ್ ವೆನ್ ದೇರ್ ಇಸ್ ಅ ಪ್ರಾಫಿಟ್. ಪ್ರಾಫಿಟ್ ಇರುವಾಗ ಮಾತ್ರ ನಾವು ನಮ್ಮ ಬಿಸ್ನೆಸ್ ಅನ್ನು ಕಂಟಿನ್ಯೂ ಮಾಡ್ತೇವೆ. So profit maximization point, that is Q0, it should be non-decreasing. So I hope you are clear with the second equation also. So ಯಾರಿಗಾದ್ರೂ ಈ ಫಸ್ಟ್ ಮತ್ತೆ ಸೆಕೆಂಡ್ ಅಲ್ಲಿ ಡೌಟ್ ಇದೆನಾ? Okay, so we have gone through the second condition also, where here the Q1 is nothing but it is representing the Q0, which is profit maximization. And what is the condition? The condition is after Q0 it should not be non-decreasing. That means it should be in the form of increasing. Here there are 2 points. So where A and B. At A, what happening after this? It is start to reduce, and at point B it start to increase. So which point we are going to opt here as a Q0? So ಯಾವ ಪಾಯಿಂಟ್ ಅನ್ನು ನಾವಿಲ್ಲಿ Q0 ಆಗಿ ತಗೊಳ್ತೇವೆ ಸೆಕೆಂಡ್ ಕಂಡೀಷನ್ ಅಲ್ಲಿ? Q4 or Q1? Which point we are going to opt here? We are going to opt Q4. Why Q4? At Q4 only it is non-decreasing. At Q1 what is happening here? A point ಅಲ್ಲಿ is start to decline. ಇಲ್ಲಿ ಡಿಕ್ಲೈನ್ ಆಗ್ತಾ ಇದೆ. ಸೊ ಇದಾದ ನಂತರ ಏನಾಗುತ್ತೆ? It will start to increase. At B is the profit maximization point. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಪಾಯಿಂಟ್ ಅಂತ ಹೇಳಿದ್ರೆ ಎಲ್ಲಿ ತನಕ ನೀವು ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡಬಹುದು. ಟಿಲ್ ವಾಟ್ ಪಾಯಿಂಟ್ ಯು ಕ್ಯಾನ್ ಪ್ರೊಡ್ಯೂಸ್ ದಿ ಕಮಾಡಿಟಿ, ದಟ್ ವಿ ವಿಲ್ ಕಾಲ್ಡ್ ಇಟ್ ಆಸ್ ಅ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಸೊ ಎಲ್ಲಿ ತನಕ ನೀವು ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡಬಹುದು. ಸೊ ಯು ಬಿ ಪಾಯಿಂಟ್ ಏನಿದೆ Q4, ಟಿಲ್ ದಟ್ ವಿ ಕ್ಯಾನ್ ಪ್ರೊಡ್ಯೂಸ್ ದಿ ಔಟ್ಪುಟ್. ದಿಸ್ ಪಾಯಿಂಟ್ ವಿ ಕ್ಯಾನ್ ನೇಮ್ ಇಟ್ ಆಸ್ ಅ Q0. ಸೊ ಇದರ ನಂತರ ನಾವು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಏನಾಗ್ತದೆ? ಈ ಏರಿಯಾ ಏನಿದೆ that represent loss, and this area is represent as, ಏನ್ ರೆಪ್ರೆಸೆಂಟ್ ಮಾಡುತ್ತೆ ಈ ಏರಿಯಾ? ಎ ಮತ್ತೆ ಬಿ ಪಾಯಿಂಟ್ ನ ನಡುವೆ ಇರುವ ಏರಿಯಾ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ವೆರಿ ಗುಡ್, ಇಟ್ ರೆಪ್ರೆಸೆಂಟ್ ದಿ ಪ್ರಾಫಿಟ್. ಸೊ ದ ಐಡಿಯಲ್ ಪಾಯಿಂಟ್ is still B, that is at Q4. Q4 ತನಕ ನಾವು ಒಂದು ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡಬಹುದು. ಅದ ನಂತರ ನಾವು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನಮ್ಗೆ ಇಷ್ಟ ಇದ್ರೆ ನಾವು ಕಂಟಿನ್ಯೂ ಮಾಡಿದ್ರೆ ಲಾಸ್ ಅನ್ನು ಮಾಡಿ ನಾವು ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್ ಬೋತ್ ಕಾನ್ಸೆಪ್ಟ್, ಫಸ್ಟ್ ಇಕ್ವೇಶನ್ ಅಂಡ್ ಸೆಕೆಂಡ್ ಇಕ್ವೇಶನ್. ಯಾರಿಗಾದ್ರು ಡೌಟ್ ಇದೆನಾ ಈ ಎರಡು ಇಕ್ವೇಶನ್ಸ್ ಅಲ್ಲಿ? ಫಸ್ಟ್ ಕಂಡೀಷನ್ ಮತ್ತೆ ಸೆಕೆಂಡ್ ಕಂಡೀಷನ್ ಎಲ್ರಿಗೂ ಅರ್ಥ ಆಯ್ತು? ಓಕೆ, ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಮೂವ್ ಟುವರ್ಡ್ಸ್ third condition. Okay, before that let me explain you what is first condition and second condition. So first condition ಅಲ್ಲಿ ಏನು ಹೇಳುತ್ತೆ? In first condition it says that P should equal to the marginal cost. Here there are 2 points which is fulfilling the first condition.
Then the second condition, it says that marginal cost non-decreasing, it should be increasing at Q0. In first point, that is Q1, it is not fulfilling a condition. Why? Because it is decreasing. First Q1 ನಲ್ಲಿ ಇದು fulfill ಮಾಡ್ತಾ ಇಲ್ಲ. ಯಾಕೆ fulfill ಮಾಡ್ತಾ ಇಲ್ಲ? Because the marginal cost curve ಏನಿದೆ ಅದು decreasing ಆಗ್ತಾ ಇದೆ. ಸೆಕೆಂಡ್ ಬಿ ಪಾಯಿಂಟ್ ಗೆ ಬರುವಾಗ ಏನಾಗ್ತಾ ಇದೆ? It is in a increasing form. ಹಾಗಾದ್ರೆ ನಮ್ಮ ಸೆಕೆಂಡ್ ಕಂಡೀಷನ್ ಫುಲ್ಫಿಲ್ ಆಯ್ತಾ? ಸೊ ಈ ಬಿ ಪಾಯಿಂಟ್ ಅಟ್ Q4 ನಮ್ಮ ಕಂಡೀಷನ್ ಫುಲ್ಫಿಲ್ ಆಯ್ತು. ಸೊ ಹಾಗಾದ್ರೆ ಈ ಪಾಯಿಂಟ್ ಅನ್ನು ನಾವು ಏನಂತ ಹೇಳಿ ಕನ್ಸಿಡರ್ ಮಾಡಬಹುದು? ಈ Q4 ಪಾಯಿಂಟ್ ಏನಿದೆ ಅದನ್ನ ನಾವು Q0 ಅಂತ ಹೇಳಿ ನಾವು ರೆಪ್ರೆಸೆಂಟ್ ಮಾಡಬಹುದು. ಸೊ Q0 ಅಂತ ಹೇಳಿದ್ರೆ ಯಾವ್ದನ್ನ ರೆಪ್ರೆಸೆಂಟ್ ಮಾಡ್ತದೆ? ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ಹೇಳಿದ್ರೆ ನೀವು ಯಾವ ಲೆವೆಲ್ ತನಕ ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡಬಹುದು ಎಂಬುದು ನಿಮ್ಗೆ ಹೇಳಿಕೊಡ್ತದೆ. ಇದರ ನಂತರ ಕೂಡ ನೀವು ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡಬಹುದು, ಆದ್ರೆ ಏನಾಗುತ್ತೆ, ಇದರ ನಂತರ ನಿಮ್ಗೆ ಲಾಸ್ ಅರ್ನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಏನ್ ಮಾಡ್ತೀರಿ? ಬಿ ಪಾಯಿಂಟ್ ತನಕ ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡಿ ಮಾರ್ಕೆಟ್ ಅಲ್ಲಿ ಸೋಲ್ಡ್ ಔಟ್ ಮಾಡ್ತೀರಿ. ಬಿ ನಂತರ ನೀವು ಸೋಲ್ಡ್ ಔಟ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಬಿಕಾಸ್ ದಿಸ್ ರೆಪ್ರೆಸೆಂಟ್ ಆಸ್ ಅ ಲಾಸ್. ಓಕೆ, ಸೊ ಇದಿಷ್ಟನ್ನು ನಾವು ಕಲಿತುಕೊಂಡಿದ್ವಿ. ಸೊ ಒಂದು ಫಸ್ಟ್ ಕಂಡೀಷನ್, ಪ್ರೈಸ್ ಶುಡ್ ಈಕ್ವಲ್ ಟು ದಿ ಮಾರ್ಜಿನಲ್ ಕಾಸ್ಟ್. ಸೆಕೆಂಡ್ ಒನ್, marginal cost should not decrease at Q0, it should be in a increasing form. Okay, so ಇನ್ಯಾರಿಗಾದ್ರೂ ಡೌಟ್ ಇದೆನಾ ಈ ಎರಡು ಕಂಡೀಷನ್ ಅಲ್ಲಿ? So let us move towards the third condition. So third condition ಗೆ ಹೋಗುವ ಮೊದಲು ಅಲ್ಲಿ ಎರಡು ಕಾನ್ಸೆಪ್ಟ್ ಬರುತ್ತೆ, ಒಂದು ಲಾಂಗ್ ರನ್ and another one short run. Can anyone tell me what is the third condition? ಯಾರಾದ್ರೂ ಹೇಳ್ಬಹುದಾ third condition ಏನು ಹೇಳುತ್ತೆ ಅಂತ ಹೇಳಿ? Can anyone answer? ಯಾರಾದ್ರೂ ಆನ್ಸರ್ ಮಾಡಬಹುದಾ? ಥರ್ಡ್ ಕಂಡೀಷನ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಏನು ಹೇಳುತ್ತೆ ಅಂತ ಹೇಳಿ? ಸೊ ಥರ್ಡ್ ಕಂಡೀಷನ್ ಅಲ್ಲಿ ಎರಡು ಕೇಸ್ ಬರುತ್ತೆ, ಒಂದು ಶಾರ್ಟ್ ರನ್, ಇನ್ನೊಂದು ಲಾಂಗ್ ರನ್. ಎಸ್, ಓಕೆ, ವೆರಿ ಗುಡ್. ಹಾಗಾದ್ರೆ ನೀವು ಆನ್ಸರ್ ಮಾಡ್ತಾ ಇದ್ದೀರಿ, ನಿಮ್ಗೆ ಗೊತ್ತಿದೆ ಅಂತ ಹೇಳಿ ಆಯ್ತು. ಸೊ ಫಸ್ಟ್ ಕಂಡೀಷನ್ ಏನ್ ಹೇಳ್ತದೆ? ಪ್ರೈಸ್ should be greater than average variable cost. That is for what? Short run or long run? So short run niga, long run niga? That is for short run. In long run, what it will tell? It will tell price should be greater than average cost. Okay, so here two phases comes. One is short run, one more is a long run. Long run and the short run. In the long run, what it will tell? Long run, the price should be greater than average cost. In short run, what it will tell? The price, again, the price should be greater than average variable cost. Here the price plays an important role. Price should be greater than in the both the concept, that is long run and short run. In long run, average cost, and short run, average variable cost. So third condition alli namge common agi siguvanthadu price. So ಏನು ಹೇಳುತ್ತೆ? ಪ್ರೈಸ್ ಶಾರ್ಟ್ ರನ್ನಿಗೆ ಬರುವಾಗ ಎವರೇಜ್ ವೇರಿಯಬಲ್ ಕಾಸ್ಟ್ ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕು. ಈಗ ಪ್ರೈಸ್ 10 ರೂಪೀಸ್ ಇದ್ರೆ ಎವರೇಜ್ ವೇರಿಯಬಲ್ ಕಾಸ್ಟ್ 10 ಇರ್ಬೋದು, 9, 8 ಇದಕ್ಕಿಂತ ಯಾವುದೇ ಕೆಳಮಟ್ಟದಲ್ಲಿ ಇರ್ಬೋದು. ಇಟ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್. ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇರ್ಬೋದು ಅಥವಾ ಅದಕ್ಕೆ ಈಕ್ವಲ್ ಆಗಿರ್ಬೋದು. ಹಾಗೇನೆ ಲಾಂಗ್ ರನ್ನಿಗೆ ಬರುವಾಗ ಏನ್ ಹೇಳುತ್ತೆ? ಸೇಮ್, ಪ್ರೈಸ್ ಶುಡ್ ಬಿ ಗ್ರೇಟರ್. ಇದು 10 ರೂಪೀಸ್ ಆದ್ರೆ ಇದು ಮ್ಯಾಕ್ಸಿಮಮ್ 10 ಇರ್ಬೋದು, 10, 9, 9.5, 8 ಹೀಗೆ ಯಾವ ರೇಂಜಿಗೂ ಇದು ಹೋಗ್ಬೋದು. ದಟ್ ಈಸ್ ಅಪ್ ಟು ಯು. ಸೊ ಆದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಯಾವುದು? ಇಟ್ ಈಸ್ 10. ಸೊ ದಟ್ ಈಸ್ ವಾಟ್ ಎಕ್ಸ್ಪ್ಲೇನ್ಡ್ ಇನ್ ದಿ ಥರ್ಡ್ ಕಂಡೀಷನ್. ಸೊ ಥರ್ಡ್ ಕಂಡೀಷನ್ ಏನ್ ಹೇಳುತ್ತೆ? ಸ್ವಲ್ಪ ಆದ್ರೂ ಐಡಿಯಾ ಸಿಕ್ಕಿತಾ? ಓಕೆ,
So next when we are going to study about the third condition, ಇದನ್ನ ನಾವು ಎರಡು ಫೇಸ್ ಅಲ್ಲಿ ಡಿವೈಡ್ ಮಾಡಿ ಸ್ಟಡಿ ಮಾಡುವ. ಎರಡು ಫೇಸ್ ಅಂತ ಹೇಳಿದ್ರೆ ಒಂದು ಶಾರ್ಟ್ ರನ್, ಇನ್ನೊಂದು ಲಾಂಗ್ ರನ್. So first we will go through the short run. So short run ಅಲ್ಲಿ ನಾವೀಗ ಸ್ಟಡಿ ಮಾಡುವಾಗ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಗ್ರಾಫ್ ಅನ್ನು ಯೂಸ್ ಮಾಡಿ ನಾವು ಝೀರೋ ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡುವಾಗ ಅಥವಾ ಲಾಸ್ ಯಾವಾಗ ಆದಾಗ ಹೇಗೆ ಅದನ್ನು ಐಡೆಂಟಿಫೈ ಮಾಡುದು ಅಂತ ಹೇಳಿದ್ರೆ ಫಸ್ಟ್ ಅಲ್ಲಿ ಸ್ಟಡಿ ಮಾಡ್ತೇವೆ, ಫಸ್ಟ್ ಗ್ರಾಫ್ ಅಲ್ಲಿ. ನೆಕ್ಸ್ಟ್ ಥರ್ಡ್ ಗ್ರಾಫ್ ಅಲ್ಲಿ ಈ ಕಂಪ್ಲೀಟ್ ಥರ್ಡ್ ಕಂಡೀಷನ್ ಅನ್ನು ಪ್ರಾಫಿಟ್ ಆಗುವಾಗ ಹೇಗೆ ಸ್ಟಡಿ ಮಾಡುದು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಫಸ್ಟ್ ವಿ ವಿಲ್ ಗೋ ಥ್ರೂ ದಿ ಥರ್ಡ್ ಕಂಡೀಷನ್. So in third condition, it has two parts. In first part, what it explained about the short run. In second part, it explained about the long run. So let us take case 1. So ಇಲ್ಲಿ case 1 ಅಂತ ಹೇಳಿದ್ರೆ ಬೇರೆ ಏನಲ್ಲ, it is explaining about the short run. So ನಿಮಗೆ ಈಸಿಯರ್ ಆಗ್ಲಿಕ್ಕೆ case 1 ಅಲ್ಲಿ ಇದು ಶಾರ್ಟ್ ರನ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ದಟ್ ಏನ್ ಹೇಳ್ತಾ ಇದೆ ಶಾರ್ಟ್ ರನ್ ಅಲ್ಲಿ? ಟ್ರೂ ಬೈ ಆರ್ಗ್ಯೂಯಿಂಗ್ ದಟ್ a profit maximizing firm in the short run will not produce at an output level wherein the market price is lower than the average variable cost. ಸೊ ಇದು ಏನು ಹೇಳ್ತದ ಅಂತ ಹೇಳಿದ್ರೆ, ಕಂಪ್ಲೀಟ್ ಕಂಡೀಷನ್ ಶಾರ್ಟ್ ರನ್ ಅಲ್ಲಿ ನಾವು ಯಾವಾಗ ತನಕ ಪ್ರೊಡ್ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಗೆ ಪ್ರಾಫಿಟ್ ಸಿಗುವ ತನಕ, ಎಲ್ಲಿ ತನಕ ಪ್ರಾಫಿಟ್ ಇರುತ್ತೆ ಅಲ್ಲಿ ತನಕ ನಾವು ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡ್ತೇವೆ. ಸೊ ಪ್ರಾಫಿಟ್ ಅನ್ನು ಹೇಗೆ ನಾವು ಡಿನೋಟ್ ಮಾಡ್ತೇವೆ? ಒಂದ್ ವೇಳೆ ಪ್ರೈಸ್ ನಮ್ದು 10 rupees ಆದ್ರೆ ನಾವು ಮಾರ್ಕೆಟ್ ಅಲ್ಲಿ ಎಷ್ಟ ತನಕ ಸೋಲ್ಡ್ ಔಟ್ ಮಾಡ್ತೇವೆ ಒಂದು ಕಮಾಡಿಟಿಯನ್ನು? 10 rupeesಗೆ ರೀಚ್ ಆಗುವ ತನಕ ನಾವು ಸೋಲ್ಡ್ ಔಟ್ ಮಾಡ್ತೇವೆ. ಅದಿರ್ಬೋದು 9.5, 9, 8, ಈವನ್ 1 rupees ಅಲ್ಲಿ ನಾವು ಸೋಲ್ಡ್ ಔಟ್ ಮಾಡ್ಬೋದು. ಆಗ ಏನಾಗುತ್ತೆ, ನಮ್ಗೆ ಲಾಭ ಇರುತ್ತೆ. ಅದೇ ನಮ್ಮ ಪ್ರೈಸ್ 10 rupees ಇದ್ದು ನಾವು 11 rupeesಗೆ ಸೋಲ್ಡ್ ಔಟ್ ಮಾಡ್ಲಿಕ್ಕೆ ರೆಡಿ ಇರ್ತೇವ ಯಾವ್ದಾದ್ರು ಕಮಾಡಿಟಿಗೆ, ನಮ್ಮ ಪ್ರೈಸ್ 10 rupees ಇದೆ, 11 rupeesಗೆ ನಾವು ಕಮಾಡಿಟಿಯನ್ನು ಸೋಲ್ಡ್ ಔಟ್ ಮಾಡ್ಲಿಕ್ಕೆ ರೆಡಿ ಇರ್ತೇವ, ಸೊ ರೆಡಿ ಇರುವುದಿಲ್ಲ. ಎಸ್, ಯಾಕೆ ರೆಡಿ ಇರುವುದಿಲ್ಲ? ಏನಾಗುತ್ತೆ, ನಮ್ಗೆ ಪ್ರಾಫಿಟ್ ಇಲ್ಲದಾಗ ನಾವು ಕಮಾಡಿಟಿಯನ್ನು ಸೋಲ್ಡ್ ಔಟ್ ಮಾಡಿದ್ರೆ 10 rupees ಪ್ರೈಸ್ ಇದ್ದು ನಮ್ದು ಪ್ರೊಡಕ್ಷನ್ ಕಾಸ್ಟ್ 10 ಆಗಿದ್ದು ನಾವು 11 rupeesಗೆ ಸೋಲ್ಡ್ ಔಟ್ ಮಾಡಿದ್ರೆ ಏನಾಗುತ್ತೆ? ನೀವೊಂದು ಇಂಡಸ್ಟ್ರಿ ಇದೆ, ನಿಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಪೆನ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅದಕ್ಕೆ 10 rupees ಖರ್ಚಾಗಿದೆ. ಸೊ ನೀವು ಆ ಪೆನ್ ಅನ್ನು 11 rupeesಗೆ ಸೋಲ್ಡ್ ಔಟ್ ಮಾಡ್ಲಿಕ್ಕೆ ರೆಡಿ ಇರ್ತೀರಾ ಮಾರ್ಕೆಟ್ ಅಲ್ಲಿ? ಸೊ ಯಾರಾದ್ರೂ ಸೋಲ್ಡ್ ಔಟ್ ಮಾಡ್ಲಿಕ್ಕೆ ಹೋಗ್ತೀರಾ 11 rupees ಅಲ್ಲಿ? ₹10 ಕಾಸ್ಟ್ ಇದ್ದು 11 rupees ಅಲ್ಲಿ ನೀವು ಸೋಲ್ಡ್ ಔಟ್ ಮಾಡಿದ್ರೆ ಏನಾಗುತ್ತೆ? ಪ್ರಾಫಿಟ್ ಸಿಗೋದಿಲ್ಲ, ನಿಮ್ಗೆ ಆಟೋಮೆಟಿಕ್ ಆಗಿ ಲಾಸ್ ಆಗುತ್ತೆ. ಹೇಗೆ ಲಾಸ್? 10 rupees ನೀವು ಖರ್ಚು ಮಾಡಿ 11 rupeesಗೆ ನೀವು ಸೇಲ್ ಮಾಡಿದ್ರೆ ಇನ್ನೊಂದು ₹1 ನೀವು ಅದರ ಮೇಲೆ ಹಾಕ್ಬೇಕು. ಸೊ ನಿಮ್ಮ ಟೋಟಲ್ ಕಾಸ್ಟ್ 11 ಆಯ್ತು. ಸೊ ಪ್ರಾಫಿಟ್ 0. ಅದೇ ಆ 10 rupees ಖರ್ಚು ಏನಿದೆ ಆ ಪೆನ್ನಿಗೆ, ಒಂದ್ ವೇಳೆ ₹5 ಇದ್ರೆ ನೀವು ಖುಷಿಯಾಗಿ ನೀವು ಅದನ್ನು ಸೋಲ್ಡ್ ಔಟ್ ಮಾಡ್ತೀರಿ. ಯಾಕಂತ ಹೇಳಿದ್ರೆ ಅಡಿಷನಲ್ ₹5 ನಿಮ್ಗೆ ಪ್ರಾಫಿಟ್ ಆಗಿ ಸಿಗುತ್ತೆ, ಹೌದಲ್ವಾ? whether I am audible to everyone? ಯಾರದು ಆನ್ಸರ್ ಬರ್ತಾ ಇಲ್ಲ, ಕ್ಲಾಸ್ ಮಾಡುದು ಕೇಳ್ತಾ ಇದೆನಾ? ಓಕೆ, ಕ್ಲಾಸ್ ಮಾಡುದು ಕೇಳ್ತಾ ಇದೆ ಅಲ್ಲ? ವಾಯ್ಸ್ ಬ್ರೇಕ್ ಆಗ್ತಾ ಇಲ್ಲಲ್ಲ? ಹೇಮಂತ್, what happened? You are not able to hear my voice? Okay, let us continue. So in first case they are telling one industry or one firm that can goes on producing
unless and until it will incur loss. ಸೊ ಫಸ್ಟ್ ಕೇಸ್ ಅಲ್ಲಿ ಇದು ಸಿಂಪಲ್ ಆಗಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನೀವು ಎಲ್ಲಿ ತನಕ ಪ್ರೊಡ್ಯೂಸ್ ಮಾಡ್ತೀರಿ, ಎಲ್ಲಿ ತನಕ ನಿಮ್ಗೆ ಲಾಸ್ ಆಗುತ್ತೆ, ಅಲ್ಲಿ ತನಕ ನೀವು ಔಟ್ಪುಟ್ ಅನ್ನು ಸೋಲ್ಡ್ ಮಾಡ್ತಾ ಇದ್ದೀರಿ. ಸೊ ನಿಮ್ಗೆ ಯಾವಾಗ ಲಾಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಲ್ಲಿಂದ ನೀವು ಬಿಸ್ನೆಸ್ ಅನ್ನು ಸ್ಟಾಪ್ ಮಾಡ್ತೀರಿ. ಸೊ ಯಾಕೆ ಸ್ಟಾಪ್ ಮಾಡ್ತೀರಿ? ಯಾರು ಕೂಡ ಲಾಸ್ ಅಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ರೆಡಿ ಇರುವುದಿಲ್ಲ. ಸೊ ದಟ್ಸ್ ವೈ ದೇ ಆರ್ ಗೋಯಿಂಗ್ ಟು ಸ್ಟಾಪ್ ದೇರ್ ಬಿಸ್ನೆಸ್. ದಟ್ ಈಸ್ ಅಬೌಟ್ ದಿ ಫಸ್ಟ್ ಕಂಡೀಷನ್. In third, the first case ಎಲ್ರಿಗೂ ಅರ್ಥ ಆಯ್ತಾ? In condition 3, the first case, profit maximizing firm in the short run will not produce at an output level wherein the market price is lower than the average variable cost. So market price lower than average variable cost ಅಂತ ಹೇಳಿದ್ರೆ ಏನು? ನಿಮ್ಮ market price 10 rupees ಇದ್ದೆ, ನಿಮ್ಮ average variable cost 12 rupees ಇರೋದು. ಸೊ ಆ ಕಂಡೀಷನ್ ಅಲ್ಲಿ ಯಾರಾದ್ರೂ ನೀವು ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಹೋಗ್ತೀರಾ. ಸೊ 10 rupees ನಿಮ್ದು ಮಾರ್ಕೆಟ್ ಪ್ರೈಸ್. ಸೊ ಈ ಮಾರ್ಕೆಟ್ ಪ್ರೈಸ್ ಏನಿದೆ ಅದು 10 rupees ಇದೆ. ಅದೇ ನಿಮ್ಮ ಎವರೇಜ್ ವೇರಿಯಬಲ್ ಕಾಸ್ಟ್ ಎಷ್ಟಿದೆ? 12 rupees ಇದೆ. ಆ ಟೈಮ್ ಅಲ್ಲಿ ನೀವು ಮಾರ್ಕೆಟ್ ಅಲ್ಲಿ ಯಾವ್ದಾದ್ರು ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಹೋಗ್ತೀರಾ? ನೋ, ಯು ಆರ್ ನಾಟ್ ಗೋಯಿಂಗ್ ಟು ಪ್ರೊಡ್ಯೂಸ್ ದಿ ಔಟ್ಪುಟ್. ಯಾಕೆ ನೀವು ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ? ಇಟ್ ಈಸ್ ಗೋಯಿಂಗ್ ಟು ಬಿ ಲಾಸ್ ಫಾರ್ ಯೋರ್ ಇಂಡಸ್ಟ್ರಿ. ಸೊ ಅದೇ ಏನ್ ಹೇಳ್ತಿದ್ದಾರೆ ಫಸ್ಟ್ ಕೇಸ್ ಅಲ್ಲಿ. ಸೊ ವಿಲ್ ನಾಟ್ ಪ್ರೊಡ್ಯೂಸ್, ಯಾವಾಗ ವಿಲ್ ನಾಟ್ ಪ್ರೊಡ್ಯೂಸ್ ದಿ ಔಟ್ಪುಟ್? ವೆನ್ the level wherein the market price is lower than the average variable cost. So average variable cost ನಿಮ್ದು ಹೈಯರ್ ಅಲ್ಲಿ ಇದ್ದು ಮಾರ್ಕೆಟ್ ಪ್ರೈಸ್ ಯಾವಾಗ ಲೋವರ್ ಅಲ್ಲಿ ಇರುತ್ತೆ ಆಗ ನೀವು ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡುವುದಿಲ್ಲ. ಯಾಕೆ ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡುವುದಿಲ್ಲ? ಬಿಕಾಸ್ ಇಟ್ ಕ್ಲಿಯರ್ಲಿ ಶೋಸ್ ದಿ ಲಾಸ್. ಓಕೆ, so here the graphical explanation for the same case 1. ಸೊ ಕೇಸ್ 1 ಅನ್ನು ಏನ್ ಅವರು ಹೇಳಿದ್ರು ಅದಕ್ಕೆ ಗ್ರಾಫಿಕಲ್ ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತಾ ಇದ್ದಾರೆ. ಓಕೆ, ಸೊ ಇನ್ ದ ಕೇಸ್ 1, you know when price is lower then only you are going to produce the commodity. Average variable cost ಗ್ರೇಟರ್ ಅಲ್ಲಿ ಇದ್ರೆ ನೀವು ಆ ಕಮಾಡಿಟಿಯನ್ನು ಪ್ರೊಡ್ಯೂಸ್ ಮಾಡುವುದಿಲ್ಲ. ಸೊ ಯಾವಾಗ ನೀವು ಪ್ರೊಡ್ಯೂಸ್ ಮಾಡ್ತೀರಿ? ಪ್ರೈಸ್ ಕಡಿಮೆ ಇದ್ದು ಎವರೇಜ್ ವೇರಿಯಬಲ್ ಕಾಸ್ಟ್ ಕಡಿಮೆ ಇರುವಾಗ. ಸೊ ಇದು ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇರಬೇಕು, ಆಗ ಮಾತ್ರ ನೀವು ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡ್ತೀರಿ. ಯಾವಾಗ ನಿಮ್ದು ಪ್ರೈಸ್ ಕಡಿಮೆ ಇದ್ದು ಎವರೇಜ್ ವೇರಿಯಬಲ್ ಕಾಸ್ಟ್ ಹೆಚ್ಚಿರುತ್ತೆ ಆಗ ನೀವು ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡುವುದಿಲ್ಲ. ಸೊ ಇನ್ ದಿ ಫಿಗರ್ ಇಸ್ ಯೂಸ್ ಟು ಡೆಮಾನ್ಸ್ಟ್ರೇಟ್ that a profit maximizing firm produces zero output in the short run when the market price P is less than the minimum of his average variable cost. So yavaga minimum of its average variable cost irutte, so aga yava ರೀತಿಯ ಕಂಡೀಷನ್ ಇರುತ್ತೆ ಅಂತ ಹೇಳಿ. So this is a price curve. So ಈ P ಏನಿದೆ ಅದು ಪ್ರೈಸ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. It is representing the price. So ಇಲ್ಲಿ you can see the short run marginal cost, short run average cost and average variable cost. So ನಮಗೆ ಈಗ ಯಾವುದು ಇಂಪಾರ್ಟೆಂಟ್? average variable cost ಇಂಪಾರ್ಟೆಂಟ್. ಸೊ ಏನ್ ಹೇಳ್ತಾ ಇದೆ ಫಸ್ಟ್ ಕೇಸ್ ಅಲ್ಲಿ? ಯಾವಾಗ ನಿಮ್ದು ಏನು ಪ್ರೈಸ್ ಏನಿದೆ ಅದು ಕಡಿಮೆ ಇರುತ್ತೆ ಆಗ ಮಾತ್ರ ನೀವು ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡಬಹುದು. If price is greater and average variable cost lesser than the price, then you are not going to produce any output. I hope you are clear with the first case. So ಹೇಗೆ ಗ್ರಾಫಿಕಲ್ ಆಗಿ ಅವರು ರೆಪ್ರೆಸೆಂಟ್ ಮಾಡಿದ್ದಾರೆ? This is the price curve. ಸೊ ಇಲ್ಲಿ ನಿಮ್ಮ ಎವರೇಜ್ ವೇರಿಯಬಲ್ ಕಾಸ್ಟ್ ಅನ್ನು ನೀವು ನೋಡಿದ್ರೆ ಎಲ್ಲಿದೆ? ಪ್ರೈಸ್ ಗಿಂತ ಕೆಳಗಿದೆ ಅಥವಾ ಮೇಲ್ಗಡೆ ಇದೆ? ಇಟ್ ಈಸ್ ಅಬೌವ್ ದಿ ಪ್ರೈಸ್ ಗ್ರಾಫ್. ಸೊ ಪ್ರೈಸ್ ಗ್ರಾಫಿನ್ಗಿಂತ ಮೇಲಿದೆ ಅಂತ ಹೇಳಿದ್ರೆ ಎವರೇಜ್ ವೇರಿಯಬಲ್ ಕಾಸ್ಟ್ ಪ್ರೈಸ್ ಗಿಂತ ಮೇಲ್ಗಡೆ ಇದೆ ಅಂತ ಹೇಳಿದ್ರೆ ಏನ್ ರೆಪ್ರೆಸೆಂಟ್ ಮಾಡಿರ್ತದೆ? ದಿಸ್ ಇಸ್ ರೆಪ್ರೆಸೆಂಟಿಂಗ್ ಲಾಸ್. ಹೇಗೆ ಲಾಸ್ ಅನ್ನು ರೆಪ್ರೆಸೆಂಟ್ ಮಾಡ್ತದೆ ಅಂತ ಹೇಳಿದ್ರೆ, ಇಮ್ಯಾಜಿನ್ ಈ ಪ್ರೈಸ್ 10, ಈ ಪಾಯಿಂಟ್ ಏನಿದೆ ಇದು 20.
ಸೊ ಹಾಗಾದ್ರೆ ನಿಮ್ಮ ಪ್ರೈಸ್ ಎಲ್ಲಿ ನಿಮಗೆ ಡಿನೋಟ್ ಆಗುತ್ತೆ? ಇಟ್ ಈಸ್ ಥ್ರೂ ಔಟ್ 10 ಓನ್ಲಿ. ಹಾಗಾದ್ರೆ ನಿಮ್ಮ ಎವರೇಜ್ ವೇರಿಯಬಲ್ ಕಾಸ್ಟ್ ಈ ಪಾಯಿಂಟ್ ಏನಿದೆ, ಈ ಪಾಯಿಂಟ್, ಸೊ ಈ ಪಾಯಿಂಟ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ? 20 ರೂಪೀಸ್ ಅನ್ನು ರೆಪ್ರೆಸೆಂಟ್ ಮಾಡ್ತದೆ. ಸೊ ಈಗ ಪ್ರೈಸ್ ಹೆಚ್ಚಾಗಿದೆನಾ, ಎವರೇಜ್ ವೇರಿಯಬಲ್ ಕಾಸ್ಟ್ ಹೆಚ್ಚಾಗಿದೆನಾ? ಸೊ ನೀವು ಈ ಲೈನ್ ಅಲ್ಲಿ ಗ್ರಾಫ್ ಅನ್ನು ನೋಡುವಾಗ ನಿಮ್ಗೆ ಪ್ರೈಸ್ ಹೆಚ್ಚಾಗಿ ಕಾಣುತ್ತದಾ ಅಥವಾ ಎವರೇಜ್ ವೇರಿಯಬಲ್ ಕಾಸ್ಟ್ ಹೆಚ್ಚಾಗಿ ಕಾಣುತ್ತಾ? ಸೊ ಎವರೇಜ್ ವೇರಿಯಬಲ್ ಕಾಸ್ಟ್ ಹೆಚ್ಚಾಗಿ ಕಾಣುತ್ತೆ. ಸೊ ಎವರೇಜ್ ವೇರಿಯಬಲ್ ಕಾಸ್ಟ್ ಹೆಚ್ಚಾಗಿದ್ರೆ ಒಂದು ಫರ್ಮ್ ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡಬೇಕಾ ಬೇಡವಾ? ವೆದರ್ ಇಟ್ ಶುಡ್ ಪ್ರೊಡ್ಯೂಸ್ ಎಸ್ ಆರ್ ವೆದರ್ ಇಟ್ ಶುಡ್ ನಾಟ್ ಪ್ರೊಡ್ಯೂಸ್ ನೋ. ಏನ್ ಮಾಡಬೇಕು? ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡಬೇಕಾ ಮಾಡಬಾರ್ದಾ? ನೋ, ಇಟ್ ಶುಡ್ ನಾಟ್ ಪ್ರೊಡ್ಯೂಸ್. ವೈ ಇಟ್ ಶುಡ್ ನಾಟ್ ಪ್ರೊಡ್ಯೂಸ್? ಯಾಕೆ ಇದು ಪ್ರೊಡ್ಯೂಸ್ ಮಾಡಬಾರ್ದು? ಯಾಕಂತ ಹೇಳಿದ್ರೆ ಇದು ಪ್ರೊಡ್ಯೂಸ್ ಮಾಡಿದ್ರೆ ಅದು ಡೈರೆಕ್ಟ್ ಆಗಿ ಲಾಸ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಹಾಗಾದ್ರೆ ಈ ಏರಿಯಾ ಏನಿದೆ, ಈ ಏರಿಯಾ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ. ಸೊ ಈ ಏರಿಯಾವನ್ನು ನಾವು ಯಾವ ಏರಿಯಾ ಅಂತ ಹೇಳ್ಬೋದು? ಒಂದು ಫರ್ಮ್ ಅದು ಪ್ರಾಫಿಟ್ ಏರಿಯಾವನ್ನು ರೆಪ್ರೆಸೆಂಟ್ ಮಾಡ್ತದ ಅಥವಾ ಒಂದು ಫರ್ಮ್ ಅದು ಲಾಸ್ ಏರಿಯಾವನ್ನು ರೆಪ್ರೆಸೆಂಟ್ ಮಾಡ್ತದ? ಎಸ್, ವೆರಿ ಗುಡ್, ಇಟ್ ಈಸ್ ರೆಪ್ರೆಸೆಂಟಿಂಗ್ ದ ಲಾಸ್. ಸೊ ಹಾಗಾದ್ರೆ ನಿಮ್ಗೆ ಕ್ಲಿಯರ್ ಆಯ್ತು ಏನು ಸೆಕೆಂಡ್ ಥರ್ಡ್ ಕಂಡೀಷನ್ ಅದು ಫಸ್ಟ್ ಫೇಸ್ ಅಲ್ಲಿ ಏನ್ ಹೇಳ್ತಾ ಇದೆ ಅದು ನಿಮ್ಗೆ ಕ್ಲಿಯರ್ ಆಯ್ತು. ಏನ್ ಹೇಳ್ತಾ ಇದೆ? ಪ್ರೈಸ್ must be greater than or equal to the average variable cost in the short run. ಇದು ಒಂದೇ average variable cost ಏನಿದೆ ಅದು ಒಂದೇ 10 ರೂಪೀಸ್ ಆಗಬೇಕು ಅಥವಾ ಆ 10 ಕಿಂತ ಕಡಿಮೆ, ದಟ್ ಕ್ಯಾನ್ ಬಿ 9, 8 ಎಷ್ಟಾದ್ರೂ ಆಗ್ಬೋದು, ಆದ್ರೆ ಇದಕ್ಕಿಂತ ಹೆಚ್ಚಾಗಬಾರ್ದು. ಹೆಚ್ಚಾದ್ರೆ ಏನಾಗುತ್ತೆ? ಸೊ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ PE BPA. ಸೊ ಇದು ಲಾಸ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಯಾವುದು ಲಾಸ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ? ಏರಿಯಾ EBAP. ಸೊ ಈ ಏರಿಯಾ ಏನಿದೆ ಇದು ಲಾಸ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಫಸ್ಟ್ ಕಂಡೀಷನ್ ಅನ್ನು ಇದು ಫುಲ್ಫಿಲ್ ಮಾಡ್ತಾ ಇದೆ. ಫಸ್ಟ್ ಕಂಡೀಷನ್ ಏನು? ಪ್ರೈಸ್ ಶುಡ್ ಈಕ್ವಲ್ ಟು ದಿ ಮಾರ್ಜಿನಲ್ ಕಾಸ್ಟ್. ಈ ಏರಿಯಾ ಏನು ಅದನ್ನು ಆ ಇಕ್ವೇಶನ್ ಆ ಕಂಡೀಷನ್ ಅನ್ನು ಫುಲ್ಫಿಲ್ ಮಾಡ್ತಾ ಇದೆ. P is equal to marginal cost. ಸೆಕೆಂಡ್ ಕಂಡೀಷನ್ ಏನ್ ನಮ್ದು? ಪ್ರೈಸ್ ನಾನ್ ಡಿಕ್ರೀಸಿಂಗ್. ಇಲ್ಲಿ ಡಿಕ್ರೀಸ್ ಆಗ್ತಾ ಇಲ್ಲ, ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಯಾವ ಪಾಯಿಂಟ್ ಅಲ್ಲಿ? Q0 ಪಾಯಿಂಟ್ ಅಲ್ಲಿ ಇದು ಇನ್ಕ್ರೀಸ್ ಆಗ್ತಾ ಇರಬೇಕು. ಸೊ ಎಲ್ಲಾ ಕಂಡೀಷನ್ ಅನ್ನು ಈ ಪಾಯಿಂಟ್ ಅಲ್ಲಿ ಫುಲ್ಫಿಲ್ ಮಾಡ್ತಾ ಇದೆ. ಆದ್ರೆ ನಮ್ಮ ಥರ್ಡ್ ಕಂಡೀಷನ್ ಏನು? ಅದು ಫುಲ್ಫಿಲ್ ಆಗ್ತಾ ಇಲ್ಲ. ಹಾಗಾಗಿ ನಾವು ಆ ಪಾಯಿಂಟ್ ಅನ್ನು ಏನಿದೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಪಾಯಿಂಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸೊ ಯಾವ ಪಾಯಿಂಟ್ ಅನ್ನು? ಈ ಎ ಪಾಯಿಂಟ್ ಏನಿದೆ ಅದನ್ನು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಪಾಯಿಂಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಏನಾಗ್ತಾ ಇದೆ, ಈ ಪಾಯಿಂಟ್ ನಂತರ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎವರೇಜ್ ವೇರಿಯಬಲ್ ಕಾಸ್ಟ್ ಈಸ್ ಗ್ರೇಟರ್ ದನ್ ದಿ ಪ್ರೈಸ್. ದಟ್ ಮೀನ್ಸ್ ಇಟ್ ಈಸ್ ರೆಪ್ರೆಸೆಂಟಿಂಗ್ ದಿ ಲಾಸ್. ಹಾಗಾಗಿ ನಮ್ಮ ಫಸ್ಟ್ ಎರಡು ಕಂಡೀಷನ್ ಅನ್ನು ಫುಲ್ ಮಾಡಿದ್ರೆ ಫಸ್ಟ್ ಅಂಡ್ ಸೆಕೆಂಡ್, ಥರ್ಡ್ ಕಂಡೀಷನ್ ಅನ್ನು ಇದು ಫುಲ್ಫಿಲ್ ಮಾಡ್ತಾ ಇಲ್ಲ. ಶಾರ್ಟ್ ರನ್ ಅದು ಕಂಡೀಷನ್ ಅನ್ನು ಇದು ಫುಲ್ಫಿಲ್ ಮಾಡ್ತಾ ಇಲ್ಲ. ಸೊ ಕೇಸ್ 1 ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿ ಎನಿಸ್ತೇನೆ. ಸೊ ಯಾರಿಗಾದ್ರೂ ಡೌಟ್ ಇದೆನಾ? ಈ ಕೇಸ್ 1 ಅಲ್ಲಿ ಯಾರಿಗಾದ್ರೂ ಡೌಟ್ ಇದೆನಾ? ಥರ್ಡ್ ಕಂಡೀಷನ್ ಅದು ಕೇಸ್ 1 ಅರ್ಥ ಆಯ್ತಾ ಏನಂತ ಹೇಳ್ತದಂತ ಹೇಳಿ? ಓನ್ಲಿ ಒನ್ ಲೈನ್, ದಟ್ ಈಸ್ ಪ್ರೈಸ್ must be greater than or equal to the average variable cost. ಅಷ್ಟೇ ನಿಮ್ಗೆ ಗೊತ್ತಿರಬೇಕು. ಸೊ ಮತ್ತೆ ನೀವು ಗ್ರಾಫ್ ಅನ್ನು ನೋಡುವಾಗ ನಿಮ್ಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಪ್ರೈಸ್ ಕಮ್ಮಿ ಇದ್ದು ಎವರೇಜ್ ವೇರಿಯಬಲ್ ಕಾಸ್ಟ್ ಇದಕ್ಕಿಂತ ಮೇಲ್ಗಡೆ ಇದೆ. ಒಂದ್ ವೇಳೆ ಎವರೇಜ್ ವೇರಿಯಬಲ್ ಕಾಸ್ಟ್ ಈ ರೀತಿಯಲ್ಲಿ ಇರ್ತಿದ್ರೆ ಇದು ನಮ್ಮ ಕಂಡೀಷನ್ ಅನ್ನು ಫುಲ್ಫಿಲ್ ಮಾಡ್ತಾ ಇತ್ತು. ಸೊ ಇಲ್ಲಿ ನಮ್ಮ ಎಲ್ಲ ಕಂಡೀಷನ್ ಫುಲ್ಫಿಲ್ ಆಗಿ ಈ ಗ್ರಾಫ್ ಅನ್ನು ನಾವು ಎವರೇಜ್ ವೇರಿಯಬಲ್ ಕಾಸ್ಟ್ ಗ್ರಾಫ್ ಅಂತ ಹೇಳಿದ್ರೆ ನಮ್ಮ ಎಲ್ಲ ಕಂಡೀಷನ್ ಕೂಡ ಫುಲ್ಫಿಲ್ ಆಗ್ತಿತ್ತು ಶಾರ್ಟ್ ರನ್ನಿಗೆ. ಆದ್ರೆ ಈಗ ಏನಾಗ್ತಾ ಇದೆ, ಎವರೇಜ್ ವೇರಿಯಬಲ್ ಕಾಸ್ಟ್ ಏನಿದೆ ಅದು ಪ್ರೈಸ್ ಲೈನ್ ಗಿಂತ ಮೇಲ್ಗಡೆ ಇದೆ. ಸೊ ದಟ್ ಮೀನ್ಸ್ ಇಟ್ ಈಸ್ ಅರ್ನಿಂಗ್ ಲಾಸ್. ಲಾಸ್ ಇರುವಾಗ ನಾವು ಆ ಪಾಯಿಂಟ್ ಅನ್ನು Q0 ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಸೊ ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್ ಫಸ್ಟ್ ಕೇಸ್. ಯಾರಿಗಾದ್ರು ಡೌಟ್ ಇದೆನಾ ಫಸ್ಟ್ ಕೇಸ್ ಅಲ್ಲಿ? ಅರ್ಥ ಆಯ್ತಾ ಏನಾದ್ರು ಫಸ್ಟ್ ಕೇಸ್?
So I'm not getting the answer. So ನಿಮಗೆ ಅರ್ಥ ಆಗ್ತಾ ಇದೆನಾ ಇಲ್ವಾ ಗೊತ್ತಾಗ್ತಾ ಇಲ್ಲ. So whether you are able to understand the first case, ಅರ್ಥ ಆಯ್ತಾ ಫಸ್ಟ್ ಕೇಸ್ ಏನು ಹೇಳ್ತಾ ಇದೆ ಅಂತ ಹೇಳಿ. ಓಕೆ, ಸೊ ಹಾಗಾದ್ರೆ ನಿಮ್ಗೆ ಫಸ್ಟ್ ಕೇಸ್ ಏನಂತ ಹೇಳ್ತದೆ ಅಂತ ಹೇಳಿ ಅರ್ಥ ಆಯ್ತು. So you want me to repeat once again? Okay. So in first case, it is explaining that the price must be greater than or equal to average variable cost. So ಒಂದ್ ವೇಳೆ average variable cost ಪ್ರೈಸ್ ಗಿಂತ ಹೆಚ್ಚಾದ್ರೆ ಏನಾಗುತ್ತೆ ಅಂತ ಹೇಳಿ ಈ ಗ್ರಾಫ್ ರೆಪ್ರೆಸೆಂಟ್ ಮಾಡ್ತಾ ಇದೆ. ಈ ಗ್ರಾಫ್ ಅಲ್ಲಿ ಏನು ತೋರಿಸ್ತಾ ಇದೆ? ದಟ್ ಈಸ್ ರೆಪ್ರೆಸೆಂಟಿಂಗ್ ದ ಲಾಸ್. ಸೊ ಯಾವ ಏರಿಯಾ ನಮ್ಗೆ ಲಾಸ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ? EBAP. ಈ ಏರಿಯಾ ಏನಿದೆ ಅದು ನಮ್ಗೆ ಲಾಸ್ ಅನ್ನು ಪ್ರೆಸೆಂಟ್ ಮಾಡ್ತಾ ಇದೆ. So here, which is the area? This is the area which is representing loss. So Zabiullah, do you have any doubt? You can use the chat box. Zabiullah, do you have any doubt? Okay. So ಹಾಗಾದ್ರೆ ನಿಮಗೆ ಫಸ್ಟ್ ಕೇಸ್ ಅರ್ಥ ಆಯ್ತು. ಸೊ ಲೆಟ್ ಅಸ್ ಮೂವ್ ಟುವರ್ಡ್ಸ್ ದಿ ಸೆಕೆಂಡ್ ಕೇಸ್. ಸೊ ಫಸ್ಟ್ ಕೇಸ್ ಅನ್ನು ಏನು ಸ್ಟಡಿ ಮಾಡಿದ್ದೀರಿ, ದ ಸೇಮ್ ಕಾನ್ಸೆಪ್ಟ್ ಅಪ್ಲಿಕೇಬಲ್ ಇನ್ ದಿ ಸೆಕೆಂಡ್ ಕೇಸ್. ನೀವು ಫಸ್ಟ್ ಕೇಸ್ ಅಲ್ಲಿ ಏನೆಲ್ಲ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು ಅದು ಸೇಮ್ ರಿಪೀಟ್ ಆಗುತ್ತೆ. ಆದ್ರೆ ಇಲ್ಲಿ ನಾವು ಯಾವುದಕ್ಕೆ ಸ್ಟಡಿ ಮಾಡ್ತೇವೆ? ವಿ ವಿಲ್ ಸ್ಟಡಿ ಫಾರ್ ದಿ ಲಾಂಗ್ ರನ್. ಸೊ ಲಾಂಗ್ ರನ್ನಿಗೆ ಬರುವಾಗ ಇಲ್ಲಿ ನಾವು ಎವರೇಜ್ ವೇರಿಯಬಲ್ ಕಾಸ್ಟ್ ಅನ್ನು ತೆಗೆದುಕೊಳ್ಳುವುದಿಲ್ಲ. ಅದರ ಬದಲಿಗೆ ಯಾವುದನ್ನು ನಾವು ಯೂಸ್ ಮಾಡ್ತೇವೆ? Which concept we are going to use instead of average variable cost? Okay, very good. We are going to use the concept called average cost. Average cost we are going to use here. In the long run, the same condition will be applicable. What condition? The price must be greater than or equal to the average cost. It should be greater than or equal to the average cost. So ಹಾಗಾದ್ರೆ average cost ಏನಾಗಿರ್ಬೇಕು? ಪ್ರೈಸ್ ಗಿಂತ ಮೇಲ್ಗಡೆ ಇರಬೇಕು. ಸೊ ಆದ್ರೆ ಇಲ್ಲಿ ಏನಾಗ್ತಾ ಇದೆ? ಸೊ ಸೇಮ್ average cost ಪ್ರೈಸ್ ಏನಿದೆ ಅದಕ್ಕಿಂತ ಮೇಲ್ಗಡೆಯಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾಗಾದ್ರೆ ಈ EBAP ಈ ಏರಿಯಾ ಏನಿದೆ ಇದು ಏನನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ? ಒಂದ್ ವೇಳೆ ಪ್ರೈಸ್ ಗಿಂತ ಎವರೇಜ್ ಕಾಸ್ಟ್ ಗ್ರೇಟರ್ ಲೆವೆಲ್ ಅಲ್ಲಿ ಇದ್ರೆ, ಇದಕ್ಕಿಂತ ಹೆಚ್ಚಾಗಿದ್ರೆ, ಸೊ ಇದು 10 ಇದ್ರೆ, ಈ ಪಾಯಿಂಟ್ 20 ರೂಪೀಸ್ ಅಲ್ಲಿ ಇದ್ರೆ ಏನನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸ್ಟೂಡೆಂಟ್ಸ್? Yes, very good. It is representing loss. ಹೇಗೆ ನೀವು ಫಸ್ಟ್ ಕೇಸ್ ಅಲ್ಲಿ ಸ್ಟಡಿ ಮಾಡುವಾಗ ಆ ಏರಿಯಾ ಲಾಸ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇತ್ತು, ಹಾಗೇನೆ ಸೇಮ್ ಸೆಕೆಂಡ್ ಕೇಸ್ ಅಲ್ಲೂ ಕೂಡ ಈ ಏರಿಯಾ ಲಾಸ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಯಾಕೆ ಲಾಸ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ? ಬಿಕಾಸ್ ಲಾಂಗ್ ರನ್ ಎವರೇಜ್ ಕಾಸ್ಟ್ ಇಸ್ ಗ್ರೇಟರ್ ದೆನ್ ದಿ ಪ್ರೈಸ್. ವೆನ್ ಎವರೇಜ್ ಕಾಸ್ಟ್ ಬಿಕಮ್ ಗ್ರೇಟರ್ ದೆನ್ ದಿ ಪ್ರೈಸ್, ಇಟ್ ವಿಲ್ ರೆಪ್ರೆಸೆಂಟ್ ದಿ ಲಾಸ್. ಸೊ ನಿಮ್ಮ ಖರ್ಚು ಹೆಚ್ಚಾಗಿದ್ದು ನಿಮ್ಮ ಲಾಭ ಕಡಿಮೆ ಇದೆ. ಸೊ ಖರ್ಚು ಹೆಚ್ಚಾಗಿದ್ದು ಲಾಭ ಕಡಿಮೆ ಇದೆ ಅಂತ ಹೇಳೋದ್ರ ಅರ್ಥ ಏನು? ನೀವು ಲಾಸ್ ಅನ್ನು ಅರ್ನ್ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಸೊ ದಟ್ ಮೀನ್ಸ್ ಯು ಆರ್ ಅರ್ನಿಂಗ್ ಲಾಸ್ ಓವರ್ ಹಿಯರ್. ದಿಸ್ ಇಸ್ ದಿ ಲಾಸ್. ಸೊ ಹಿಯರ್ ಅಗೇನ್ ಇಟ್ ಈಸ್ ಫುಲ್ಫಿಲ್ಲಿಂಗ್ ದ ಫಸ್ಟ್ ಅಂಡ್ ಸೆಕೆಂಡ್ ಕಂಡೀಷನ್. ಇಲ್ಲಿ ಎರಡು ಕಂಡೀಷನ್ ಕೂಡ ಫುಲ್ಫಿಲ್ ಆಗ್ತಾ ಉಂಟು. First condition, price should equal to the marginal cost, and second condition ಏನ್ ಹೇಳುತ್ತೆ? The marginal cost should not decrease. It should not be non-decreasing at Q0. Q0 ಅಲ್ಲಿ ಇದು ಡಿಕ್ರೀಸ್ ಆಗಬಾರ್ದು, ಇದು ಇನ್ಕ್ರೀಸ್ ಆಗ್ತಾ ಇರಬೇಕು. ಸೊ ಆ ಎರಡು ಕಂಡೀಷನ್ ಅನ್ನು ಫುಲ್ಫಿಲ್ ಮಾಡ್ತಾ ಇದೆ. ಆದ್ರೆ ಥರ್ಡ್ ಕಂಡೀಷನ್ ಏನಾಗ್ತಿದೆ? ಅದು ಫುಲ್ಫಿಲ್ ಆಗ್ತಾ ಇಲ್ಲ. ಯಾಕೆ ಫುಲ್ಫಿಲ್ ಆಗ್ತಾ ಇಲ್ಲ? ಯಾಕಂತ ಹೇಳಿದ್ರೆ ಲಾಸ್ ಇರುವಾಗ ಯಾವ ಬಿಸ್ನೆಸ್ ಕೂಡ ಅವರ ಪ್ರೊಡಕ್ಷನ್ ಅನ್ನು ಮಾಡುವುದಿಲ್ಲ. ಯಾವಾಗ ನಿಮ್ಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಇರುತ್ತೆ ಅಥವಾ
ಒಂದು ಸರ್ಟೆನ್ ಲೆವೆಲ್ ತನಕ ನಿಮ್ಗೆ ಪ್ರಾಫಿಟ್ ಇರುತ್ತೆ, ಅಲ್ಲಿ ತನಕ ಮಾತ್ರ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಇಲ್ಲಿ ನಿಮ್ಮ ಖರ್ಚು ಹೆಚ್ಚಾಗಿದ್ದು ಲಾಭ ಕಡಿಮೆ ಇರುವ ಕಾರಣದಿಂದಾಗಿ ಈ ಪಾಯಿಂಟ್ ಅನ್ನು ನಾವು Q0 ಪಾಯಿಂಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ನಾವು ಏನ್ ಮಾಡಿದ್ದೇವೆ, ಇಲ್ಲಿ Q1 ಅನ್ನು ಯೂಸ್ ಮಾಡಿದ್ದೇವೆ. ಸೊ ಇದನ್ನ ನಾವು Q0 ಪಾಯಿಂಟ್ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಓಕೆ, ಸೊ ಅರ್ಥ ಆಯ್ತಾ ಏನು ಕಂಡೀಷನ್ ಹೇಳ್ತಾ ಇದೆ ಅಂತ ಹೇಳಿ. ಕೇಸ್ ಸೆಕೆಂಡ್, ಹ್ಯಾವ್ ಯು ಅಂಡರ್ಸ್ಟುಡ್? ಸೊ ಇವತ್ತು ನಾವು ಥರ್ಡ್ ಇಕ್ವೇಶನ್ ಅಂದು ಕೇಸ್ 1 ಮತ್ತೆ ಕೇಸ್ 2 ಅನ್ನು ಸ್ಟಡಿ ಮಾಡಿದ್ವಿ. ಸೊ ಕೇಸ್ 1 and case 2 both what it will tell, it will explain that price should be greater. In short run the price should be greater than average variable cost, and in long run the price should be greater than the average cost. ಒಂದ್ ವೇಳೆ ಅದಕ್ಕಿಂತ ಪ್ರೈಸ್ ಗಿಂತ ಎವರೇಜ್ ವೇರಿಯಬಲ್ ಕಾಸ್ಟ್ ಮತ್ತೆ ಎವರೇಜ್ ಕಾಸ್ಟ್ ಹೆಚ್ಚಾದ್ರೆ ಏನಾಗುತ್ತೆ ಅಂತ ಹೇಳಿ ಈ ಎರಡು ಗ್ರಾಫ್ ಎಕ್ಸ್ಪ್ಲೇನ್ ಮಾಡುತ್ತೆ. ಯಾವ್ದೆರಡು ಗ್ರಾಫ್? ಕೇಸ್ 1 ಗ್ರಾಫ್ ಅಂಡ್ ಕೇಸ್ 2 ಗ್ರಾಫ್. ಸೊ ಇವತ್ತು ಮಾಡಿದ ಕ್ಲಾಸ್ ಅಲ್ಲಿ ಯಾರಿಗಾದ್ರೂ ಡೌಟ್ ಇದೆನಾ? ಡು ಎನಿವನ್ ಹ್ಯಾವ್ ಅ ಡೌಟ್? ಸೊ ಅರ್ಥ ಆಯ್ತಾ ಎಲ್ರಿಗೂ? ಸೊ ಪ್ರಮೋದ್ನಿಗೆ ಒಬ್ನಿಗೆನೆ ಕ್ಲಾಸ್ ಅರ್ಥ ಆಯ್ತು, ಉಳಿದವರಿಗೆ ಯಾರಿಗೂ ಅರ್ಥ ಆಗ್ತಿಲ್ಲ. 39 ಮೆಂಬರ್ಸ್ ಇದ್ದೀರಿ, 36 ಮೆಂಬರ್ಸ್ ಮಾತ್ರ ಆದ್ರಿ. ಈಗ ಉಳಿದವ್ರು ಕೇಳ್ತಾ ಇದ್ದೀರಾ ಇಲ್ವಾ? ಏನಾದ್ರು ರೆಸ್ಪಾಂಡೇ ಇಲ್ಲ ನಿಮ್ದು. ಓಕೆ, ಎಸ್. ಹಾಗಾದ್ರೆ ಓಕೆ, ಹಾಗಾದ್ರೆ ನಿಮ್ಗೆ ಕೇಸ್ 1 ಕೇಸ್ 2 ಎರಡು ಕೂಡ ಅರ್ಥ ಆಯ್ತು. ಥರ್ಡ್ ಕಂಡೀಷನ್ ಕೂಡ ಏನ್ ಹೇಳುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಾಯ್ತು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅದು ಥರ್ಡ್ ಗ್ರಾಫ್ ರೆಪ್ರೆಸೆಂಟ್ ಮಾಡುವಾಗ ಎಲ್ಲರೂ ಆನ್ಸರ್ ಹೇಳ್ಬೇಕು. ಸೊ ನೆಕ್ಸ್ಟ್ ಕ್ಲಾಸಿಗೆ ನಾನು ಆನ್ಸರ್ ಮಾಡಲ್ಲ, ನೀವು ನಂಗೆ ಆನ್ಸರ್ ಕೊಡ್ಬೇಕು. ನಾನು ಕ್ವೆಶನ್ಸ್ ಅನ್ನು ಮಾತ್ರ ಕೇಳುವುದು. ಸೊ ಫಸ್ಟ್ ಗ್ರಾಫ್ ನೀವು ಸ್ಟಡಿ ಮಾಡಿದ್ರಿ. ಫಸ್ಟ್ ಗ್ರಾಫ್ ಅಲ್ಲಿ ಏನ್ ಮಾಡುತ್ತೆ, ಕಂಡೀಷನ್ 1 ಮತ್ತೆ ಕಂಡೀಷನ್ 2 ಎರಡು ಕೂಡ ಒಂದೇ ಗ್ರಾಫ್ ಅಲ್ಲಿ ಸಿಗುತ್ತೆ. 1 ಸೆಕೆಂಡ್. This is the graph which represent both condition 1 and condition 2. ನೆಕ್ಸ್ಟ್ ಈ ಗ್ರಾಫ್ ಅಲ್ಲಿ ಏನಾಗುತ್ತೆ, ಕಂಡೀಷನ್ 3 ಅದು ಫೇಸ್ 1 ಅನ್ನು ರೆಪ್ರೆಸೆಂಟ್ ಮಾಡ್ತದೆ. ಫೇಸ್ 1 ಅನ್ನು ರೆಪ್ರೆಸೆಂಟ್ ಮಾಡ್ತದೆ. ಇನ್ನೊಂದು ಥರ್ಡ್ ಕಂಡೀಷನ್ ಅದು ಫೇಸ್ 2 ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ದಿಸ್ ಇಸ್ ದ ಗ್ರಾಫ್ ವಿಚ್ ಇಸ್ ರೆಪ್ರೆಸೆಂಟಿಂಗ್ ದ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಸೊ ಶಾರ್ಟ್ ರನ್ ಅಲ್ಲಿ ಹಾಗೆ ಲಾಂಗ್ ರನ್ ಅಲ್ಲಿ. ಇನ್ ಶಾರ್ಟ್ ರನ್, when you are telling one perfect competitive market earning the profit, that should be this graph. When this graph is represent, that means in the short run perfect competition is earning profit. So next class ಗೆ ಬರುವಾಗ perfect competition ಅದು meaning ನೀವು ಹೇಳಲಿಕ್ಕೆ ರೆಡಿ ಇರಬೇಕು, and the 3 condition for the profit maximization. ರ್ಯಾಂಡಮ್ ಆಗಿ ಯಾರನ್ನು ಕೇಳ್ತೇನೆ ಅವರ ಆನ್ಸರ್ ಮಾಡಬೇಕು. ಓಕೆ, so thank you students. So if you are having any doubt you can clarify. So ಏನಾದ್ರು ಡೌಟ್ ಇದ್ರೆ ನೀವು ಅದನ್ನು ಕ್ಲಾರಿಫೈ ಮಾಡ್ಕೊಳ್ಬಹುದು.